ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಹಾಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ನವರಾತ್ರಿ ನಿನ್ನೆಯಿಂದ ಶುರು ಆಗಿದೆ. ಇನ್ನು ನಾನು ಕೂಡ ನವರಾತ್ರಿನ ಆಮ್, ಶುರು ಮಾಡ್ಕೊಂಡಿದ್ದೀನಿ. ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಕೂಡ ಆಗಿದ್ದೀನಿ. ಇನ್ನು ನಿನ್ನೆ ಫಸ್ಟ್ ಡೇ ನವರಾತ್ರಿ ಮೊದಲನೇ ದಿನ ಆಗಿತ್ತು. ಇವತ್ತು ಎರಡನೇ ದಿನ. ಇವತ್ತು ಬ್ರಹ್ಮಚಾರಿಣಿನ ಪೂಜೆನ ಮಾಡೋ ದಿನ ಆಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ದಸರಾ ವೆಕೇಷನ್ ಇರೋದರಿಂದ ಅಮ್ಮನ ಮನೆಗೆ ಬಂದಿದ್ದೀನಿ. ಇನ್ನು ಅಮ್ಮನ ಮನೆಯಲ್ಲೇ ನನ್ನ ಒಂದು ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ನಿನ್ನೆ ಬ್ಲಾಗು ಸ್ವಲ್ಪ ಎಡಿಟಿಂಗ್ ಆಗಿಲ್ಲ, ಅಪ್ಲೋಡ್ ಮಾಡ್ತೀನಿ. ಇನ್ನು ಇವತ್ತು ಎರಡನೇ ದಿನದ ಬ್ಲಾಗು. ಇವತ್ತೇ ಯಾಕೋ ಟೈಮ್ ಇದ್ದಿದ್ದರಿಂದ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ತು. ತುಂಬ ಖುಷಿನೂ ಸಹಿತ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಆ ಖುಷಿಯಲ್ಲಿರೋ ಇದೇ ಬೇರೆ ಆಗಿರುತ್ತೆ ಆ ಟೈಮಲ್ಲೇ. ಹಾಗಾಗಿ ಇನ್ನು ಅಮ್ಮ ಸ್ವಲ್ಪ ವರ್ಕ್ ಹೋಗೋದ್ರಿಂದ ಅವರಿಗೆ ಒಂದು 2 ದಿನ ರೆಸ್ಟ್ ಕೊಡೋಣ ಅಂತ ಹೇಳಿ ನಾನೇ ಇಲ್ಲೂ ಕೂಡ ಟಿಫನ್ನು ಮತ್ತು ಅಡುಗೆ ಎರಡೂ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಇನ್ನು ಮಕ್ಕಳಿಗೆ ರಜಾ ಇರೋದರಿಂದ ಸ್ವಲ್ಪ ಇಡ್ಲಿನ ಮಾಡೋಣ ಅಂತ ಇತ್ತು. ಅವ್ರು ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಇನ್ನು ಅಮ್ಮ ಡ್ಯೂಟಿಗೆ ಹೋಗ್ಬೇಕಲ್ಲ, ಅವರು ಟಿಫನ್ ಮಾಡ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಯೂಶುವಲ್ ನಾನು ಹೇಗೆ ನನ್ನ ಮನೇಲಿ ಎದ್ದೇಳ್ತೀನೋ ಇಲ್ಲೂ ಕೂಡ ಹಾಗೆ ಎದ್ದಿದೆ. ಆದರೆ ಇಲ್ಲಿ ಸ್ವಲ್ಪ 6 ಗಂಟೆಗೆ ಎದ್ದು ಟಿಫನ್ನ ಮಾಡ್ತಿದ್ದೀನಿ. ಟಿಫನ್ಗೆ ಇಡ್ಲಿ ಮಾಡಿ, ಇಡ್ಲಿ ಸಾಂಬಾರು ಮತ್ತು ಸ್ವಲ್ಪ ಕಡಲೆ ಬೀಜ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇನ್ನು ಇಡ್ಲಿ ಪಾತ್ರೆ ಸ್ವಲ್ಪ ದೊಡ್ಡದಿರೋದ್ರಿಂದ ಕಾಯೋಕ್ಕಂತ ಹೇಳಿ ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ದೀನಿ. ಅದು ಕಾಯೋ ಅಷ್ಟೊತ್ತಲ್ಲಿ ಇನ್ನು ಇಡ್ಲಿ ಪ್ಲೇಟಿಗೆಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ನೈಟು ಸ್ವಲ್ಪ ನಾನು ಇಡ್ಲಿ ಹಿಟ್ಟಿಗೆ ಉಪ್ಪು ಹಾಕಿಡೋದು ತುಂಬಾ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಸ್ವಲ್ಪ ಬಿಸಿಲು ಬರುತ್ತೆ, ಒಂದಿನ ಮಳೆ ಬರುತ್ತೆ, ಯಾವಾಗ ಹುಳಿ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಹುಳಿ ಆದರೆ ಸ್ವಲ್ಪ ಇಡ್ಲಿ ತಿನ್ನೋಕ್ಕೂ ಕಷ್ಟ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಕೆಲವೊಬ್ಬರು ಕೈಯೆಲ್ಲ ಹಾಕಿ ಕಲಸಿಟ್ಟಿರ್ತಾರೆ. ನಾನು ಸ್ವಲ್ಪ ಇಲ್ಲಿ ಕೈ ಬಳಸೋದು ಕಡಿಮೆ ಆಗಿರುತ್ತೆ, ಸೋಟನ್ನೇ ಹಾಕ್ಕೊಂಡು ಇದು ಮಾಡ್ಕೊಳ್ತೀನಿ. ಇನ್ನು ಈ ನೀರು ಕೂಡ ಕಾದಿತ್ತು. ಗ್ಯಾಸ್ ಮೇಲೆ ಇಡ್ಲಿ ಪ್ಲೇಟಿಗೆಲ್ಲ ಹಿಟ್ಟನ್ನ ಹಾಕಿ ಅದನ್ನು ಕೂಡ ಬೇಯಕ್ಕಿಟ್ಬಿಟ್ಟು ಇನ್ನು ಸಾಂಬಾರು ಮಾಡ್ಕೋಬೇಕಿತ್ತು. ಇನ್ನು ಸಾಂಬಾರಿಗೆ ನಾನು ಬೇಳೆ ಟೊಮೊಟೊನೂ ಸಹಿತ ಬೇಯಕ್ಕಿಟ್ಬಿಡೋಣ, ಈಸಿ ಆಗುತ್ತೆ. ಅಮ್ಮ ಎದ್ದೋಳೋ ಅಷ್ಟೊತ್ತಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಡ್ಲಿಗೆ ಇಟ್ಬಿಟ್ಟು ಇನ್ನು ಬೇಳೆ ಮತ್ತು ಟೊಮೆಟೊನೂ ಸಹಿತ ಬೇಯೋಕ್ಕಂತ ಇಟ್ಕೊಂಡಿದ್ದೀನಿ. ಈ ಒಂದು ಇಡ್ಲಿ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ, ಮತ್ತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇನ್ನು ನಮ್ಮ ಅಜ್ಜಿ ಬಂದಿದ್ದಾರೆ ಊರಿಂದ. ನಾವು ಇನ್ನು ಅಲ್ಲಿಗೆ ಹೋಗೋಣ ಅಂತ ಇದ್ವಿ ದಸರಾ ವೆಕೇಷನ್ಸಿಗೆ. ಅವರೇ ಇಲ್ಲಿಗೆ ಬಂದಿರೋದ್ರಿಂದ ಯಾಕೆ ಅಂತ ಹೇಳಿದ್ರೆ ನಾವು ಅವ್ರು ಮಾಡಿಕೊಟ್ಟಿರೋ ಅಡುಗೆಗಳನ್ನ ತಿಂದು ತಿಂದು ಅಭ್ಯಾಸ ಆಗಿಬಿಟ್ಟಿರ್ತೀವಿ. ನೋಡೋಣ ಇವತ್ತು ನಾನು ಮಾಡಿಕೊಡೋಣ ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು ಈ ಒಂದು ರೀತಿ ಇಡ್ಲಿ ಸಾಂಬಾರನ್ನ ಮಾಡಿ ಅಜ್ಜಿಗೆ ಇಡ್ಲಿಗೆ ಟಿಫನ್ಗೆ ಕರೆದಿದ್ದೀನಿ, ಬರ್ತಾರೆ. ಇನ್ನು ನಾವು ಬೆಂಗಳೂರಲ್ಲಿ ಅಮ್ಮನ ಮನೆ ಆಗಿರ್ಬೋದು, ಇಲ್ಲ ಗಂಡನ ಮನೆ ಆಗಿರ್ಬೋದು, ಇಬ್ಬರೂ ಇಲ್ಲೇ ಇದ್ದೀವಿ. ಬಟ್ ಸಿಟಿ ಮಾತ್ರ ಚೇಂಜಸ್ ಇದೆ ಅಷ್ಟೇ. ಹಾಗಾಗಿ ನಾವು ವೆಕೇಷನ್ಸ್ಗೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಇಲ್ಲೇ ಒಂದು 2 ದಿನ ಇರೋಣ ಅಂತ ಹೇಳಿ ಅಮ್ಮನ ಮನೆಗೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಬಟ್ ನಮ್ಮದು 90ಸಲ್ಲಿ ಏನಪ್ಪ ಇತ್ತು ಅಂತ ಹೇಳಿದ್ರೆ ದಸರಾ ವೆಕೇಷನ್ಸು ಅಂತ ಹೇಳಿದ್ರೆ ನಮಗೆಲ್ಲ ಹೋಮ್ ವರ್ಕ್ಸ್ನ ಕೊಡ್ತಾಯಿದ್ರು ಬರ್ಕೊಂಡು ಬರೋದಕ್ಕೆ. ಹೇಗಿತ್ತು ಅಂತ ಹೇಳಿದ್ರೆ ಆ್ಯನ್ಯುವಲ್ ಎಕ್ಸಾಮ್ ಗಂಟನೂ ನಾವು ಫುಲ್ ಇಯರ್ ಏನಿರುತ್ತೆ ಅದನ್ನು ಓದೋದಿರ್ತಿತ್ತು. ಹಾಗಾಗಿ ದಸರಾ ವೆಕೇಷನ್ಸಲ್ಲಿ ಅದೇ ಹೋಮ್ ವರ್ಕ್ನ ನಮಗೆ ರಿಟರ್ನ್ ಮತ್ತೆ ಬರ್ಕೊಂಡು ಬರೋಕ್ಕೆ ಹೇಳ್ತಾಯಿದ್ರು, ಕ್ವಶನ್ ಪೇಪರ್ಸ್ನ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಆ ಥರ ಎಲ್ಲ ಏನಿರೋದಿಲ್ಲ. ಮಿಡ್ ಟರ್ಮಲ್ಲಿ ಓದಿದ್ದು ಎಷ್ಟಿರೋದೋ ಅಷ್ಟನ್ನ ಅಲ್ಲಿಗೆ ಮರ್ತು ಬಿಡೋದಿರುತ್ತೆ. ಇನ್ನು ಮುಂದೆ ಏನು ಕಂಟಿನ್ಯೂ ಆಗುತ್ತೆ ಅದು ಫೈನಲ್ ಎಕ್ಸಾಮ್ಸಿಗೆ ಓದೋದಾಗಿರುತ್ತೆ. ಹಾಗಾಗಿ ಇನ್ನು ಗೋಕುಲ್ಗೆ ವೆಕೇಷನ್ಸ್ ಹೋಮ್ವರ್ಕ್ ಅಂತ ಏನೂ ಕೊಟ್ಟಿರಲಿಲ್ಲ. ಬಟ್ ಒಂದು ಹೋಮ್ವರ್ಕ್ ಅಂತ ಕೊಟ್ಟಿದ್ರಂತೆ. ನೀವು ಯಾವ ಊರಿಗೆ ಹೋಗ್ತೀರಾ ಆ ಊರಲ್ಲಿ ಏನಿರುತ್ತೆ ಅದನ್ನು ಒಂದು ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ಬರ್ಕೊಂಡು ಬರಬೇಕು, ಒಂದು ಸ್ಟೋರಿ ಟೈಪಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರಂತೆ. ಹಾಗಾಗಿ ಅವನು ಹಠ ಮಾಡ್ತಿದ್ದ, ಬಾರ್ನಿ ಅಮ್ಮ ಎಲ್ಲರೂ ಹೋಗೋಣ ಒಂದು 2 ದಿನ ಅಂತ ಹೇಳಿ. ಇನ್ನೆಲ್ಲೂ ಹೋಗೋಕ್ಕಾಗೋದಿಲ್ಲ, ಅಜ್ಜಿ ಊರಿಗೆ ಹೋಗೋಣ ಅಂತ ಹೇಳಿದ್ರೆ ಅವರೇ ಬಂದು ಪಾಪ ಇಲ್ಲಿ ಒಂದು 2 ದಿನ ಇದ್ದು ಬರೋಣ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದಾರೆ. ಪಾಪ ಅವರಿಗೂ ಇಲ್ಲಿ ಮಕ್ಕಳೆಲ್ಲ ಇಲ್ಲಿರೋದ್ರಿಂದ ನೋಡಬೇಕು ಅನಿಸಿ ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಇಲ್ಲೇ ನಿನಗೆ ಏನಾದ್ರು ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಬರ್ಕೊಳ್ಳಿವಂತೆ. ಸರಿ ಇಲ್ಲೇ ಬಾ ಅಂತ ಹೇಳಿದ್ವಿ. ಆದರೆ ಅವನು ಏನು ಹೇಳ್ತಾನೆ, ಇಲ್ಲೇನು ಕ್ರಿಯೇಟ್ ಮಾಡಿ ಬರೆಯೋದು ಅಂತ ಕೇಳ್ತಾನೆ. ಹಾಗಾಗಿ ನಾನು ಅವನಿಗೆ ಹೇಳಿದ್ದೀನಿ, ನವರಾತ್ರಿ 9 ದಿನದಲ್ಲಿ 9 ದೇವಿಗೆ ಅಲಂಕಾರಗಳಿರುತ್ತೆ. ಒಂದೊಂದು ದೇವಿಗೂ ಒಂದೊಂದು ದಿನ ಅದರದ್ದೇ ಆದಂತಹ ಒಂದು ಪ್ರಸಿದ್ಧವಾದ ಕಥೆಗಳಿರುತ್ತೆ. ಅದನ್ನೇ ಒಂದು ಸ್ಟೋರಿ ಆಗಿ 9 ದಿನದಲ್ಲೂ ನಾನು ಒಂದೊಂದು ಕಥೆನ ಹೇಳ್ತೀನಿ. ಅದನ್ನು ನೀನು ಸ್ಟೋರಿಯಾಗಿ ಕ್ರಿಯೇಟ್ ಮಾಡ್ಕೊಂಡು ಬರ್ಕೋ ಅಂತ ಹೇಳಿದ್ದೀನಿ. ಹಾಗಾಗಿ ಅವನು ಕೂಡ ಅದನ್ನು ಬರ್ಕೋತಾನೆ. ಮತ್ತು ನೀವೆಲ್ಲ ಹೇಗೆ ನವರಾತ್ರಿನ ಆಚರಿಸ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಆದಷ್ಟು ನನಗೆಷ್ಟು ಕಡಿಮೆನೇ ತುಂಬ ಗೊತ್ತಿರೋದು. ನನಗೆಷ್ಟು ಮಟ್ಟಿಗೆ ಗೊತ್ತೋ ನಾನು ಅಷ್ಟು ಮಟ್ಟಿಗೆ ಈ ಒಂದು ನವರಾತ್ರಿನ ಆಚರಣೆ ಮಾಡಿಕೊಂಡು ಬರ್ತೀನಿ. ಇನ್ನು ಏನಪ್ಪ ಅಂತ ಹೇಳಿದರೆ
ಇಲ್ಲಿ ನಾವಿರೋ ಕಡೆ ಏನು ಅಂತ ಹೇಳಿದ್ರೆ ಅಮ್ಮನ ಮನೆ ಕಡೆ ತುಂಬಾ ಹತ್ತಿರ ಇದ್ದಾವೆ ದೇವಸ್ಥಾನಗಳು. ಏನು ಟ್ರಾವೆಲ್ ಅಂತ ಮಾಡ್ಕೊಂಡು ಹೋಗುವಂಥ ಯಾವುದೇ ದೂರ ಇರೋ ದೇವಸ್ಥಾನ ಇಲ್ಲ. ಯಾಕಪ್ಪ ನಿನ್ನೆ ನಾನು ಫಸ್ಟ್ ದಿನ ಆಗಿರೋದ್ರಿಂದ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು 9 ದಿನವೂ 9 ದೇವಿಯ ಒಂದು ದರ್ಶನನ ಮಾಡ್ಕೊಳ್ತೀನಿ. ಇವತ್ತು ಯಲ್ಲಮ್ಮ ದೇವಿ ದರ್ಶನನ ಮಾಡಿದ್ದೀನಿ. ಆ ಒಂದು ದೇವಿಗೆ ಬ್ರಹ್ಮಚಾರಿಣಿಯಲ್ಲೇ ತುಂಬ ವಸ್ತ್ರವನ್ನು ಧರಿಸಿ ಅಲಂಕಾರನ ಮಾಡಿದರು, ಬಿಳಿ ವಸ್ತ್ರವನ್ನು ಧರಿಸಿ. ಹಾಗೆ ದೇವರು ಕೂಡ ತುಂಬಾ ಚೆನ್ನಾಗಿ ಸಹಿತ ಕಾಣಿಸ್ತಾ ಇತ್ತು. ಇನ್ನು ಮಂಗಳಾರತಿ ಎಲ್ಲ ಮಾಡ್ತಾರೆ. ಇನ್ನು ಮಧ್ಯಾಹ್ನ ಆಯಿತು ಅಂತ ಹೇಳಿದ್ರೆ ಮಹಾಮಂಗಳಾರತಿನೂ ಸಹಿತ ಮಾಡ್ತಾರೆ. ಇನ್ನು ಸಂಜೆ ಒಂದು ದರ್ಶನವೂ ಕೂಡ ಆಗುತ್ತೆ. ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ. ಅದೆಲ್ಲ ಆಗಿದ್ದಾದಮೇಲೆ ಫೈನಲಿ ಇನ್ನು ನಾನು ಕೂಡ ಟಿಫನ್ನಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ, ಇಡ್ಲಿ ಎಲ್ಲ ಬಿದ್ದಿತ್ತು. ಇನ್ನು ಮಕ್ಕಳು ಕೂಡ ಅವ್ರ ಪಾಡಿಗೆ ಅವರೆಲ್ಲ ಎದ್ದು ಫ್ರೆಶಪ್ಪು ಅಲ್ಲೇ ಹೇಗೆ ಆಗ್ತಾಯಿದ್ರು, ಇಲ್ಲೂ ಕೂಡ ಹಾಗೇ ಆಗ್ತಾಯಿದ್ರು. ಅವರೆಲ್ಲ ಎದ್ದೇಳೋ ಅಷ್ಟೊತ್ತಲ್ಲಿ ಅವ್ರಿಗೆ ಟಿಫನ್ ಎಲ್ಲ ನೀಟಾಗಿ ಪ್ಲೇಟ್ಸಿಗೆ ಹಾಕಿಟ್ಬಿಟ್ರೆ ಅವ್ರು ತೊಗೊಂಡು ತಿಂತಾರೆ ಅಂತ ಹೇಳಿಬಿಟ್ಟು ಇನ್ನು ಇಡ್ಲಿನೆಲ್ಲ ಹಾಟ್ ಬಾಕ್ಸಿಗೆ ಹಾಕಿಟ್ಬಿಟ್ಟು, ಸಾಂಬಾರು ಕೂಡ ಬೆಂದಿತ್ತಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಾಂಬಾರು ಕೂಡ ಒಗ್ಗರಣೆನ ಹಾಕ್ಕೊಳ್ತಿದ್ದೆ. ನಾನು ಒಂದು ಬನ್ನಿ ಮರ ಪೂಜೆ ಮಾಡೋದಾದರೆ ಮಾತ್ರ ಬೆಳಗ್ಗೆ 4 ಗಂಟೆಗೇ ಎದ್ಬಿಟ್ಟು ಮನೆ ಎಲ್ಲ ಶುದ್ಧ ಮಾಡಿಕೊಂಡು ಶುದ್ಧ ಮಾಡಿದ್ದಾದಮೇಲೆ ನಾನು ನನ್ನ ಕೆಲಸ ಏನಿರುತ್ತೆ ಮನೆ ದೀಪ ಹಚ್ಚಿ ಹೊಸ್ಲು ಪೂಜೆ ಮಾಡಿಬಿಟ್ಟು ನಾನಿನ್ನು ದೇವರ ಬನ್ನಿ ಮರ ಪೂಜೆಗೆ ಹೊರಡ್ತೀನಿ. ಈ ವರ್ಷ 11 ದಿನ ಬಂದಿದೆ ನವರಾತ್ರಿ ಅಂತ ಹೇಳ್ತಾಯಿದ್ರು. ಇನ್ನು ಅಮ್ಮ ನೀನೇ ಮಾಡ್ತಿದ್ಯಾ ಅಂತ ಹೇಳಿಬಿಟ್ಟು ಅವರು ಕೂಡ ಬಂದು ನೀನು ಸಾಂಬಾರು ಮತ್ತು ಇಡ್ಲಿ 2 ಮಾಡ್ಕೊ, ನಾನು ಚಟ್ನಿನ ಮಾಡಿಕೊಡ್ತೀನಿ ಮಕ್ಕಳಿಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅವ್ರ ಮನೆಯಲ್ಲಿ ಅವ್ರಿಗೂ ಒಂದು ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತಲ್ಲ. ಆದರೂ ನಾನು ಹೋದರೆ ಸ್ವಲ್ಪ ಮಾಡಿಸೋದು ಕಡಿಮೆನೇ ಆಗಿರುತ್ತೆ. ಸರಿ ಅವರಿಷ್ಟ ಯಾಕೆ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಚಟ್ನಿನ ಮಾಡ್ತಿದ್ರು. ನನಗೆ ಎಷ್ಟಾಗುತ್ತೋ ಅಷ್ಟು ಈಸಿಯಾಗಿ ಮಾಡ್ಕೊಳ್ಳೋಣ, ಬೇಗ ಕೆಲಸಕ್ಕೆ ಹೋಗಬೇಕಲ್ಲ ಅವರು, ಅಷ್ಟೊತ್ತಿಗೆ ಅವ್ರಿಗೆ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಸಾಂಬಾರನ್ನ ಮಾಡಿಡ್ತಿದ್ದೆ. ಆಮೇಲೆ ಅಜ್ಜಿನೂ ಸಹಿತ ಬಂದರು. ಏನು ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಇಡ್ಲಿ ಸಾಂಬಾರು ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ವಯಸ್ಸಾಗಿರೋದ್ರಿಂದ ಉದ್ದಿನ ಬೇಳೆ ಅವೆಲ್ಲ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಹೇಳಿದೆ ಸ್ವಲ್ಪ ಏನೋ ಒಂದಿನ ತಿಂದರೆ ಏನೂ ಆಗೋದಿಲ್ಲ, ಟಿಫನ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಫ್ರೆಶಪ್ ಆಗೋ ಅಷ್ಟೊತ್ತಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಆ ಅಜ್ಜಿಗೆ ಅವರು ಫ್ರೆಶಪ್ ಆದರು. ಅವ್ರಿಗೂ ಕೂಡ ಟಿಫನ್ನ ಕೊಟ್ಬಿಟ್ಟು ನಾನು ಕೂಡ ಹೊರಟೆ. ಇನ್ನು ಫೈನಲಿ ಟಿಫನ್ನಿಗೆ ಮತ್ತು ಸಾಂಬಾರು ಮಧ್ಯಾಹ್ನ ಅಡುಗೆಗೂ ಸಹಿತ ಆಗುತ್ತೆ. ಇಡ್ಲಿ ಸಾಂಬಾರನ್ನೇ ಮಾಡಿಟ್ಬಿಟ್ಟಿದ್ದೀನಿ. ಇನ್ನು ನಾನು ಕೂಡ ಫ್ರೆಶಪ್ ಆಗಿಬಿಟ್ಟು ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಫೈನಲಿ ರೆಡಿ ಆದೆ. ನಾನು ಈ ರೀತಿ ಒಂದು ರೆಡ್ ಸ್ಯಾರಿನ ಉಟ್ಕೊಂಡಿದ್ದೀನಿ. ಇವತ್ತು ಬ್ರಹ್ಮಚಾರಿಣಿ ಕಲರ್ ಬಂದುಬಿಟ್ಟು ರೆಡ್ ಆಗಿರುತ್ತೆ, ಹಾಗಾಗಿ ರೆಡ್ ಕಲರ್ ಸ್ಯಾರಿನ ಉಟ್ಕೊಂಡು ಇನ್ನು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಫಸ್ಟಿಗೆ ನಾನು ಮನೇಲಿ ದೀಪನ ಹಚ್ಕೊಂಡು ಹೋಗ್ತೀನಿ. ನವರಾತ್ರಿ ಆಚರಣೆ ಅನ್ನೋದಾದರೆ ನಾವು ಎಲ್ಲರೂ ಒಂದು ಕಡೆ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇಲ್ಲಿ ಬನ್ನಿ ಮರ ಪೂಜೆ ಮಾಡ್ತಿಲ್ವಲ್ಲ, ಅಮ್ಮನ ಮನೆಯಲ್ಲೇ ದೀಪನ ಹಚ್ಬಿಟ್ಟು ಫೈನಲಿ ನಾನು ಬಂದಿದ್ದೆ ನಮ್ಮ ಮನೆ ಹತ್ರದಲ್ಲೇ ಇರುವಂತಹ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ. ದೇವರಿಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತೊಮ್ಮೆ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಪ್ಲೀಸ್ ನನ್ನ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ